ಈ ಅನ್ಯ ಮಾರ್ಗದಲ್ಲಿ ತರೋದು ಇವತ್ತಿಂದ ಇಲ್ಲ, ಬಹಳ ವರ್ಷಗಳಿಂದ ಇದೆ, ಶತಮಾನಗಳಿಂದ ಇದೆ, ಮುಂಚೆಯಿಂದಾನೇ ಇದೆ ಅಂತ ಹೇಳ್ಬೋದು. ಸರ್ಕಾರ ಬಂದು ತೆರಿಗೆ ಬಂದಾಗ್ಲಿಂದನೂ ಸ್ಮಗ್ಲಿಂಗ್ ಇದೆ ಅಂತ ನಾವು ಹೇಳ್ಬೋದು. ಎಲ್ಲಿ ರೂಲ್ಸ್ ಇರುತ್ತೋ ಅದನ್ನ ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಇವ್ರು ಯಾಕೆ ಆ ರೀತಿ ಮಾಡ್ತಾರೆ, ಯಾಕೆ ಮಾಡಬೇಕು ಅಂತಂದ್ರೆ, ನಾನು ಈಗಾಗಲೇ ಹೇಳ್ದಾಗೆ ಅವರು 1 kg ಚಿನ್ನ ತಂದ್ರು ಅಂತ ತಿಳ್ಕೊಳ್ಳಿ ಹೊರದೇಶದಿಂದ. ಇಲ್ಲಿ ಅವರು ಟ್ಯಾಕ್ಸ್ ಕಟ್ಟಲ್ಲ, ಡ್ಯೂಟಿ ಕಟ್ಟಲ್ಲ, ಸೊ ಅದೇ 13% ಆಗೋಯ್ತು. ಅಲ್ಲಿ ಬೆಲೆ ಕಡಿಮೆ ಇರುತ್ತೆ. ಆಮೇಲೆ ಇಲ್ಲೇನಾಗುತ್ತಪ್ಪ ಅಂತಂದ್ರೆ ಜನಕ್ಕೆ ಅವಶ್ಯಕತೆ ಇರುತ್ತೆ. ಹೇಗೆ? ನಮ್ಮ ದೇಶದಲ್ಲಿ ಜನರ ಬಳಿ ಕಾನೂನು ರೀತಿ ಅಲ್ಲದೆ ಬೇರೆ ರೀತಿ ದುಡ್ಡು ಬರ್ತಾ ಇದೆ. ಅಂದ್ರೆ ನಾವು ಒಂದು ಮನೆ ಮಾರಿದಾಗ ಅಲ್ಲಿ ನಾವು ತೋರಿಸೋ ಬೆಲೆ ಬೇರೆ, ಮಾರೋ ಬೆಲೆ ಬೇರೆ ಇರುತ್ತೆ. ಮತ್ತು ಬಹುದೊಡ್ಡ ಕಾರಣ ಅಂದ್ರೆ ಕರಪ್ಷನ್, ನಮ್ಮ ದೇಶದಲ್ಲಿರುವಂತಹ ಭ್ರಷ್ಟಾಚಾರ. ಆ ಭ್ರಷ್ಟಾಚಾರ ಎಲ್ಲ ಏನಪ್ಪಾ ಅಂದ್ರೆ ಹಣದ ರೂಪದಲ್ಲೇ ನಡೆಯುತ್ತೆ. ಅಲ್ಟಿಮೇಟ್ಲಿ ಹಣ ಭ್ರಷ್ಟಾಚಾರಕ್ಕೆ ಕಾರಣ ಮತ್ತು ಹಣ ರೂಪದಲ್ಲಿ ಇರುತ್ತೆ. ಅವರ ಹಣನ ಎಲ್ಲಿ ಇಟ್ಕೋಬೇಕು ಅವರು? ಸೊ ಅದು ಎಲ್ಲೋ ಒಂದ್ ಕಡೆ ಹೂಡಿಕೆ ಆಗ್ಬೇಕು, ಕನ್ವರ್ಟ್ ಆಗ್ಬೇಕು, ಪ್ರಾಸೆಸ್ ಆಗ್ಬೇಕು, ಮೂವ್ ಆಗ್ತಾ ಇರಬೇಕು. ಅವ್ರೇನ್ ಮಾಡ್ತಾರಪ್ಪ ಅಂತಂದ್ರೆ ಈ ರೀತಿ ವ್ಯಾಪಾರಿಗಳಲ್ಲಿ ಬೇಡಿಕೆ ಇಡ್ತಾರೆ. ನನ್ನ ಹತ್ರ ದುಡ್ಡಿದೆ, ನೀವು ಚಿನ್ನ ಕೊಡಿ, ನಾನು ಎತ್ತಿಟ್ಕೋತೀನಿ ಅಂತ. ಸೊ ಈ ರೀತಿ ತಂದಂತಹ ಜನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವ್ರಿಗೇನಪ್ಪ ಅಂತಂದ್ರೆ ಇವತ್ತಿನ ಬೆಲೆಗೆ, ಯಾಕಂದ್ರೆ ಚಿನ್ನಕ್ಕೆ ಏನ್ ಬೆಲೆ ಇರುತ್ತೋ ಇವತ್ತು ಭಾರತದಲ್ಲಿ ಅದೇ ಬೆಲೆಗೆ ಕೊಟ್ಟು ನಾನು ತೆಗೆದುಕೊಳ್ತೀನಿ. ಬಟ್ ಅವ್ನು ದುಬೈಯಿಂದ ತೆಗೆದುಕೊಂಡು ಬಂದಾಗ ಸುಮಾರು 15% ಡಿಫರೆನ್ಸ್ ಇರುತ್ತೆ. ಅಂದ್ರೆ ಇವತ್ತಿನ ಬೆಲೆ 1 ಕೋಟಿ ಅಂತ ತಿಳಿದ್ರೆ 1 kgಗೆ ನೇರವಾಗಿ ಅವ್ರಿಗೆ 20 ಲಕ್ಷ ಲಾಭ ಆಗುತ್ತೆ.